ಇದರ ಎಫೆಕ್ಟ್ ರಾಜ್ಯ ರಾಜಕಾರಣದ ಮೇಲೆ ಏನು? ರಾಜಕೀಯ ವಿಪ್ಲವಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆಯಾ? ಸಿದ್ದರಾಮಯ್ಯನವರು ಹೇಳ್ದಂಗೆ ಸಂಗೊಳ್ಳಿ ರಾಯಣ್ಣನಿಗಾದಂಥ ಗತಿ ಸಿದ್ದರಾಮಯ್ಯನವ್ರಿಗೆ ಮಾಡೋದಕ್ಕೆ ಅವರದ್ದೇ ಸ್ವಪಕ್ಷೀಯರು ಕಾಯ್ತಾ ಇದ್ದಾರಾ? ವಾಟ್ ಈಸ್ ದ ಪೊಲಿಟಿಕಲ್ ಔಟ್ಕಮ್ ಇವತ್ತಿನ ಜಡ್ಜ್ಮೆಂಟ್ದು ಅನ್ನೋದು ನಮ್ಮ ಫೈನಲ್ ಈ ಅಂತಿಮ ಹಂತದ ಚರ್ಚೆ. ಏನಂದರೆ ಕರ್ನಾಟಕದ ಇಮಿಡಿ ಪುಲಿಕೇಶಿಗೂ ಉತ್ತರ ಭಾರತೀಯನಿಗೂ ಹೋರಾಟ ಅಂತ ಸಿದ್ದರಾಮಯ್ಯನವರು ನಮ್ಮಲ್ಲಿ ಏನಾಗಿದೆ, ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕದ ಯೂನಿಟ್ ಲೆಕ್ಕ ಹಾಕಿದ್ರೆ ನಾವು ಟ್ಯಾಕ್ಸ್ ಡೆವಲ್ಯೂಷನ್ ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿದ್ವಿ. ಡೆಲ್ಲಿಗೂ ಜಂತರ್ ಮಂತರ್ಗೆ ತೆರಿಗೆ ಕೊಟ್ಟಿಲ್ಲ, ಅನುದಾನ ಕೊಟ್ಟಿಲ್ಲ, ಬರ ಪರಿಹಾರ ಕೊಟ್ಟಿಲ್ಲ ಅಂತ ಈ ಥರ ಹೋರಾಟ ಇದ್ದೇ ಇದೆಯಲ್ಲ. ಅಂಥ ಸಮಯದಲ್ಲಿ ಒಟ್ಟಾಗಬೇಕಾದ ಎಲ್ಲ ಕನ್ನಡದ ರಾಜಕೀಯ ಪಕ್ಷಗಳ ನಾಯಕರುಗಳು, ಜನಪ್ರತಿನಿಧಿಗಳು ಒಟ್ಟಾಗಿಲ್ಲ ಅಂತ ಅಷ್ಟೇ. ಸ್ವಪಕ್ಷೀಯರಂದರೆ ಕಾಂಗ್ರೆಸ್ನವ್ರೆ ಅಂತಲ್ಲ. ಇಲ್ಲಿ ರಾಜ್ಯದ ಹಿತ ಅಂತ ಬಂದಾಗ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ರಾಜ್ಯದ ಪರವಾಗಿ ಮಾತಾಡಬೇಕು. ಅದು ವಿರೋಧವಾಗಿ ಮಾತಾಡೋದಂದ್ರೆ ಏನು ಅರ್ಥ? ಇಲ್ಲಿನ ಸರ್ಕಾರವನ್ನು ಬಿಟ್ಕೊಟ್ಟಂಗೆ, ಕರ್ನಾಟಕದ ಕನ್ನಡಿಗರ ಅಸ್ಮಿತೆಯನ್ನು ಬಿಟ್ಕೊಟ್ಟಂಗೆ. ಆ ನಿಟ್ಟಿನಲ್ಲಿ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅದೊಂದು ಭಾಗ. ಎರಡನೇ ಭಾಗ ಒಂದು ರಾಜಕೀಯ ಷಡ್ಯಂತ್ರ ಬಿ ಜೆ ಪಿಯ ರಾಷ್ಟ್ರ ಮಟ್ಟದಿಂದ ನಡೀತಾ ಇದೆ. ಸಿದ್ದರಾಮಯ್ಯನ ಮುಗಿಸ್ಬೇಕಂತ 2018ರಲ್ಲಿ ನರೇಂದ್ರ ಮೋದಿಯವರು ಬಂದು 10% ಸರ್ಕಾರ ಅಂತ ಹೇಳಿ ಸುಮ್ಮನೆ ಅಲಿಗೇಷನ್ ಮಾಡೋದಿದ್ರು. ಆದರೆ ಈಗ ಅವರ ಮೇಲೆ ಬಂದ ಅಲಿಗೇಷನ್ಗೆ ಅವರು ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಎರಡನೇದು ಗ್ಯಾರಂಟಿ ಯೋಜನೆಗಳು. ಸಿದ್ದರಾಮಯ್ಯನವರ ಯೋಜನೆಗಳ ಪ್ರಕಾರ ಮೋದಿಯವರು ಬಲವಂತವಾಗಿ ಗ್ಯಾರಂಟಿನ ಪದವನ್ನು ಅವ್ರ ಭಾಷಣಗಳು ಉಪಯೋಗಿಸ್ಕೊಳ್ಬೇಕಾಗಿ ಬಂತು, ಸೋಲನ್ನು ಅನುಭವಿಸಬೇಕಾಗಿ ಬಂತು. ಸೊ ಆ ನಿಟ್ಟಿನಲ್ಲಿ ಅವ್ರ ಮೇಲೆ ಸಂಚು ನಡೀತಾ ಇದೆ. ಈ ಸಮಯದಲ್ಲಿ ರಾಜ್ಯದ ರಾಜಕಾರಣಿ ಆ ಹಿತವನ್ನು ಬಿ ಜೆ ಪಿ ನಾಯಕರು ಯಾವತ್ತೂ ಮಾಡಿಲ್ಲ. ಅದರ ಸಂಚನ್ನ ಭಾಗವಾಗಿ ಅವರು ಕೂಡ ಸಿದ್ದರಾಮಯ್ಯನವ್ರ ಮೇಲೆ ದೆಹಲಿಯ ರಾಜಕಾರಣಿಗಳು ಮಾಡ್ಬೋದು ಅಥವಾ ನಾಗಪುರದವ್ರು ಮಾಡ್ಬೋದು. ಅದಕ್ಕೆ ಪೂರಕವಾಗಿ ರಾಜ್ಯದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಕುಣಿತಾ ಇರೋದು. ಈಗ ಮಾಮೂಲಿ ಯಡಿಯೂರಪ್ಪನವರಾಗಿದ್ದರೆ ಇಲ್ಲ ಮಾನ್ಯ ದೇವೇಗೌಡರಾಗಿದ್ದರೆ ಈ ರೀತಿಯ ರಾಜಕಾರಣವನ್ನು ಮಾಡ್ತಿರಲಿಲ್ಲ ಸಿದ್ದರಾಮಯ್ಯನವ್ರ ಮೇಲೆ. ಈಗ ಮಾಡ್ತಾ ಇರ್ತಕ್ಕಂಥದ್ದು ಯಾರು? ವಿಜಯೇಂದ್ರ, ಅಶೋಕ್, ಕುಮಾರಸ್ವಾಮಿ. ಇವರಿಗೆ ಈ ಕರ್ನಾಟಕದ ಈ ಅಸ್ಮಿತೆ ಬಗ್ಗೆ ಅರ್ಥ ಆಗಿಲ್ಲ ಅವರಿಗೆ. ಯಡಿಯೂರಪ್ಪನವರು ಮತ್ತು ದೇವೇಗೌಡ ಥರ ಆ ಮೇಧಾವಿತನ ಅಥವಾ ಪ್ರಬುದ್ಧತೆ ಅವ್ರಿಗಿಲ್ಲ. ಅವರು ನಾಗಪುರಕ್ಕೆ ಈಲ್ಡ್ ಆಗಿದ್ದಾರೆ. ಇವರು ಈ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಈಲ್ಡ್ ಆಗಿ ಅವರ ಸಂಚಿಗೆ ಇವರು ಭಾಗ ಆಗಿ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಈ ಸರ್ಕಾರವನ್ನು ಉರುಳಿಸಲಿಕ್ಕೆ, ತೇಜೋವಧೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಪಣ ತೊಟ್ಟಿದ್ದಾರೆ. ಅದಕ್ಕಾಗಿ ಆ ರೀತಿ ಹೇಳಿದ್ದಾರೆ. ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡೋದು ಅಥವಾ ಒಬ್ಬ ಸಿದ್ದರಾಮಯ್ಯನವರ ಮೇಲೆ ಒಂದೇನೋ ಅನುಮತಿನೋ ಮತ್ತೊಂದು ಮಾಡೋದ್ರ ಮುಖಾಂತರ 136ರ ಶಾಸಕ ಬಲ ಇರುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಬಿಜೆಪಿಗೆ ಸಾಧ್ಯವೇ ಇಲ್ಲ. ಮುಖ್ಯಮಂತ್ರಿಯ ಬದಲಾವಣೆ ಮಾಡುವ ಉದ್ದೇಶ ಅವರಿಗೆ ಇಲ್ಲ. ಚಿಗುರಿದ ಕನಸು ಕೆಲವರಿಗೆ ಕಮರಿತ ಅಂತ. ಈಗ ನೋಡಿ, 136 ಶಾಸಕರಿದ್ರು ಕೂಡ 136ರಲ್ಲಿ ಒಬ್ಬರು ಸಿದ್ದರಾಮಯ್ಯ ಇಲ್ಲ, ಒಬ್ಬರೇ ಸಿದ್ದರಾಮಯ್ಯ. ಇಡೀ ಕರ್ನಾಟಕದಲ್ಲಿ ಎಷ್ಟೇ ಸಾವಿರಾರು ಜನ ಎಂತಹ ನಾಯಕರುಗಳು ಇರ್ಬೋದು, ಬಂದೋಗಿರ್ಬೋದು. ಜೆ ಡಿ ಎಸ್ನಲ್ಲಿ ದೇವೇಗೌಡರಂತವ್ರು ಇನ್ನೊಬ್ರು ಇಲ್ಲ, ಬಿ ಜೆ ಪಿನಲ್ಲಿ ಯಡಿಯೂರಪ್ಪನವ್ರು ಅಂತ ಇನ್ನೊಬ್ರು ಇಲ್ಲ, ಕಾಂಗ್ರೆಸ್ನಲ್ಲಿ ಇವತ್ತಿನ ಮಟ್ಟಿಗೆ ಸಿದ್ದರಾಮಯ್ಯನಂತವ್ರು ಇನ್ನೊಬ್ರು ಇಲ್ಲ. ಭಾಳ ಜನ ನಾಯಕರು ಇದ್ದಾರೆ, ಮುಖ್ಯಮಂತ್ರಿ ಆಗೋ ಅರ್ಹತೆ ಇರೋರು, ಕ್ಷಮತೆ ಇರೋರು 12 ಜನಕ್ಕಿಂತ ಜಾಸ್ತಿ ಇದ್ದಾರೆ. ಆದರೆ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಏನು ಸಂಚಿದೆ ಅದಕ್ಕೆ ಒಟ್ಟಾಗಿ ನಿಲ್ಲಬೇಕಾದ್ದು ಎಲ್ಲರ ಹೊಣೆಗಾರಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಮುಂದಕ್ಕೇನು 2028ಕ್ಕೇನು 33ಕ್ಕೇನು ಅದು ನಂತರದ ವಿಷಯ. ನಮ್ಮಲ್ಲಿ ಅರ್ಹತೆ ಇರೋ ಜಾಸ್ತಿ ಜನ ಇದ್ದಾರೆ. ಆದರೆ ನಮ್ಮ ಪಾಲಲ್ಲ ಇದು ಬಿ ಜೆ ಪಿಯ ಷಡ್ಯಂತ್ರ, ಜೆ ಡಿ ಎಸ್ನ ಷಡ್ಯಂತ್ರ. ಅದಕ್ಕೆ ಹೋರಾಟವನ್ನು ಸಂಪೂರ್ಣವಾಗಿ ಈಗ ಡಿ ಕೆ ಶಿವಕುಮಾರ್ ಹೇಳಿದ್ರು, ಇಡೀ ಕಾಂಗ್ರೆಸ್ ಸಚಿವ ಸಂಪುಟ, ಶಾಸಕಾಂಗ ಪಕ್ಷ, ಕಾಂಗ್ರೆಸ್ಸು, ಹೈಕಮಾಂಡು ಸಿದ್ದರಾಮಯ್ಯ ಪರ ಯಾಕೆ ನಿಂತಿದೆ? ಯಾಕಂದರೆ ಅವರು ಯಾವತ್ತೂ ಈ ಥರ ಬಿ ಜೆ ಪಿ ಥರ ಭ್ರಷ್ಟಾಚಾರವನ್ನು ಮಾಡಿಲ್ಲ. ಅವರು ನಿಷ್ಕಳಂಕವಾಗಿದ್ದಾರೆ, ಕಪ್ಪು ಚುಕ್ಕೆ ಅವ್ರ ಮೇಲೆ ಇಲ್ಲ. ಹಂಗಾಗಿ ಒಟ್ಟಿಗೆ ಅವ್ರ ಹತ್ರ ಇದ್ದೀವಿ. ಆಮೇಲೆ ಈ ಮುಖ್ಯಮಂತ್ರಿ ಇವೆಲ್ಲ ಹೇಳಿಕೆಗಳು ಬಂದೋಗ್ತಾವಲ್ಲ, ಅವೆಲ್ಲ ಹೇಳಿಕೆಗಳು ಅಷ್ಟೇ ಹೊರತು ಎಲ್ಲರೂ ಒಟ್ಟಾಗಿರೋದು ಯಾಕೆ? ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಏನೇ ಆದರೂ ಕೂಡ ನಾಳೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ರತನ್, ಈಗ ಅವ್ರು ಹೇಳುವಂಥ ಆರೋಪಕ್ಕೆ ಉತ್ತರ ಕೊಡೋದಕ್ಕೆ ನಿಮಗೂ ಸಾಧ್ಯ ಇಲ್ಲ. ಯಾಕಂದರೆ ರಾಜ್ಯಪಾಲರ ನಡೆ ಹೇಗಿದೆ ಅಂತ ಕೇಳಿದ್ರೆ ಅದಕ್ಕೆ ಕೈಗನ್ನಡಿಯಾಗೇ ಇದೆ. ನಿಮ್ಮದೇ ಒಂದು ಚಾರ್ಜ್ ಶೀಟ್ ಇದ್ದಾಗ ಅದಕ್ಕೆ ಅನುಮತಿ ಕೊಡದೇ ಇದ್ದವರು ತನಿಖೆಯಾಗದ ಒಂದು ಪ್ರಕರಣಕ್ಕೆ 19ನಲ್ಲಿ ಅನುಮತಿ ಕೊಡ್ತಾರೆ ಅಂತಂದಾಗ ಸಹಜವಾಗಿ ಸಾಮಾನ್ಯ ಜನಪ್ರತಿನಿಧಿಗಳು ಕಾಂಗ್ರೆಸ್ನವ್ರು ಆಗಬೇಕು ಅಂತಿಲ್ಲ, ಸಾಮಾನ್ಯರಿಗೂ ಆ ಪ್ರಶ್ನೆ ಬರುತ್ತೆ, ಏನು ರಾಜ್ಯಪಾಲರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಆವಾಗ ನೀವು ಹೇಳಿದ್ರಿ ಮತ್ತು ಇವರು ಹೇಳಿದರು ಬಿ ಜೆ ಪಿಯವರು ಜಡ್ಜ್ಮೆಂಟಿಗೋಸ್ಕರ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಕೇಳಿದ್ರಿ. ನಿಜವಾಗಿ ಹೇಳಬೇಕಂದ್ರೆ ಹೊಸ ಅಂಗಿ ಸೂಟುಗಳನ್ನು ಹೊಲಿಸ್ಕೊಂಡು ಸೆಲೆಬ್ರೇಟ್ ಮಾಡ್ತಿರೋರು ಬಿ ಜೆ ಪಿಯವರಲ್ಲ, ಸ್ವತಃ ಕಾಂಗ್ರೆಸ್ನಲ್ಲಿರುವಂಥ ಕೆಲವು ನಾಯಕರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಡಿ ಕೆ ಅವರು ಇರ್ಬೋದು, ಎಸ್ ಡಿ ಕೆ ಅವರು ಇರ್ಬೋದು, ಪಿ ಕೆ ಅವರು ಇರ್ಬೋದು, ಬಿ ಕೆ ಅವರು ಇರ್ಬೋದು, ಎಂ ಬಿ ಪಿ ಅವರು ಇರ್ಬೋದು, ಜಿ ಪಿ ಅವರು ಇರ್ಬೋದು, ಆರ್ ವಿ ದೇಶಪಾಂಡೆ ಅವರು ಇರೋದು, ಹಾಗೂ ನನಗೆ ಗೊತ್ತಿಲ್ಲ 136 ಶಾಸಕರು ಇರ್ಬೋದೇನೋ, ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ.
ಅದಕ್ಕೇನೆ ಸಿದ್ದರಾಮಯ್ಯನವ್ರು ಹೇಳಿದ್ದು, ಸಂಗೊಳ್ಳಿ ರಾಯಣ್ಣನ ಥರ ನನಗೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿರೋರು ಬೇರೆ ಇಲ್ಲ, ನಮ್ಮ ಜೊತೆನೇ ಇದ್ದಾರೆ ಅಂತ ಹೇಳಿದ್ದು. ಅದರಿಂದಾಗಿ BJP ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಿದ್ದೇವೆ, ಹಾಗೂ ಹಗರಣದ ವಿರುದ್ಧ ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತಿದ್ದೇವೆ ಹೊರತು ಬೇರೇನಿಲ್ಲ. ಆನಂತರ ಹಿರಿಯರಾದ ನಾಣಯ್ಯನವರು ಅವ್ರು ಹೇಳಿದರು, ಇನ್ವೆಸ್ಟಿಗೇಷನ್ ಎಲ್ಲೋ ಒಂದು ಕಡೆ ಇಂಟರ್ಫರೆನ್ಸ್ ಆಗಕೂಡದು ಅಂತ, ಇಂಟರ್ಫಿಯರ್ ಆಗಕೂಡದು ಇನ್ವೆಸ್ಟಿಗೇಷನಲ್ಲಿ ಅನ್ನುವಂಥ ಒಂದು ಕಳಕಳಿಯನ್ನು ಅವರು ಹೇಳಿದರು. ಅದೇ ನಮ್ಮ ಕಳಕಳಿ ಇರೋದು ಕೂಡ. ಇನ್ವೆಸ್ಟಿಗೇಷನಲ್ಲಿ ಇಂಟರ್ಫಿರೆನ್ಸ್ ಇರಬಾರ್ದು, ಇಂಟರ್ಫಿಯರ್ ಆಗಬಾರ್ದು. ಆದ್ದರಿಂದಾಗಿ ಸಿದ್ದರಾಮಯ್ಯನವರು ಘನತೆಯಿಂದ ಹಾಗೂ ನೈತಿಕತೆಯಿಂದ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಮಾತ್ರ ನಮ್ಮ ಆಗ್ರಹ. ಇಲ್ಲ, ಈಗ ನಾನು ಕಳ್ಳ ಪರಾರ ನಂಬ, ಇದು ಬಿಜೆಪಿಯ ಸ್ಥಿತಿ. ಇಲ್ಲಿ ಅವರು ನೈತಿಕತೆನೇ ಬರಲ್ಲ, ಅವ್ರಿಗೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರಲ್ಲ. ನೈತಿಕತೆ ನೀವು- ನನ್ನ last ನೋಡಿ question. ಈಗ ಏನು ಸರ್, My last question. ನನ್ನ 2 minutes ಅಲ್ಲಿ I was very surprised to listen one comments today. ಬಿಜೆಪಿಯ ಮುಖಂಡರು, ನಾಯಕರು CT ರವಿ ಅವರೊಂದು ಮಾತು ಹೇಳ್ತಾರೆ ಅವರ ಕಮೆಂಟ್ಸಲ್ಲಿ. ಸಿದ್ದರಾಮಯ್ಯನವರೇ ಇನ್ನು ಹೆಚ್ಚಿನ ದುಡ್ಡು ಖರ್ಚು ಮಾಡಬೇಡಿ, ನೀವು ಕರ್ಕೊಂಡು ಬರುವಂತಹ ದೊಡ್ಡ ದೊಡ್ಡ ಲಾಯರ್ಗಳಿಗೆ ಕೋಟಿ ಕೊಡಬೇಕಾಗತ್ತೆ, ಅದು ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ಫಾರ್ ಮೀ ಸರ್ಪ್ರೈಸ್ಡ್, 2 RTI ಕಾರ್ಯಕರ್ತರು ಇಡೀ ಡೆಲ್ಲಿಯಿಂದ ಮಣಿಂದರ್ ಸಿಂಗು, ಹೈದರಾಬಾದಿಂದ, ಅಲ್ಲಿಂದ ಇಲ್ಲಿಂದ ಅದೇ ಸೀನಿಯರ್ ಅವರು ಮನು ಸಿಂಗ್ವಿಗೆ ಟಕ್ಕರ್ ಕೊಡುವಂತಹ ಅಡ್ವೊಕೇಟ್ಗಳನ್ನು ಕರ್ಕೊಂಡ್ಬರ್ತಾರೆ. ಐ ವಾಸ್ ಸರ್ಪ್ರೈಸ್ಡ್. RTI ಕಾರ್ಯಕರ್ತರಿಗೆ ಇಂತಹ ದೊಡ್ಡ ಅಡ್ವೊಕೇಟ್ ಇಟ್ಕೊಂಡು ಫೈಟ್ ಮಾಡುವಂತಹ ಕೆಪಾಸಿಟಿ ಸ್ಪಾನ್ಸರ್ಸ್ ಯಾರು ಅಂತ CM ಅವರಿಗೆ 50 ಸ್ಪಾನ್ಸರ್ಗಳು ಸಿಗ್ಬೋದು. ಬಿಕಾಸ್ CM ಇದ್ದಾರೆ, ಮಂತ್ರಿಗಳಿದ್ದಾರೆ, ಸ್ಪಾನ್ಸರ್ ಮಾಡ್ಬೋದು ಎಲ್ಲದಕ್ಕೂ. ಪ್ರೋಗ್ರಾಮ್ಗಳಿಗೇನೆ, ಪಾದಯಾತ್ರೆಗಳೇನೆ ಸ್ಪಾನ್ಸರ್ ಮಾಡೋರಿದ್ದಾರೆ. ದಟ್ ಟೈಮ್ ಪೀಪಲ್ ಗೆಟ್ ಇಟ್ ಫಾರ್ ಲೀಗಲ್ ಫೈಟಿಗೂ. ಬಟ್ ಈ ಕಾರ್ಯಕರ್ತರುಗಳಿಗೆ ಇಷ್ಟಿಷ್ಟು ದೊಡ್ಡ ಕೋಟಿ ಕೊಡುವಂತಹ ಅಡ್ವೊಕೇಟ್ಗಳನ್ನು ಡೆಲ್ಲಿಯಿಂದ ತರಿಸುವಂತಹ ಐ ಥಿಂಕ್ ಇದನ್ನು ಬಿಜೆಪಿ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಪಾಯಿಂಟ್ ಇದೆ ಅಂತ ಹೇಳಿದ್ರೆ, ಸಮಾಜವಾದಿ ಸಿದ್ದರಾಮಯ್ಯನವರು ಇಡೀ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ದಿದ್ದವರು, ದುಡ್ಡೇ ಮಾಡದಿದ್ದವರು, ಅಭಿಷೇಕ್ ಮನು ಸಿಂಘ್ವಿ ಅಂತ ಒಂದು ಕಾಸ್ಟ್ಲಿಯೆಸ್ಟ್ ಲಾಯರ್ ಅನ್ನು ತೆಗೆದುಕೊಂಡು ಬಂದು ವಾದ ಮಾಡಬಹುದು ಹೇಳಿದ್ರೆ ವಾದ ಮಾಡಬಹುದು ಅದೆಲ್ಲಿಂದ ಬಂತು ಅನ್ನುವಂಥದ್ದು ಪ್ರಶ್ನೆ. RTI ಕಾರ್ಯಕರ್ತರು ಒಂದ್ಸಲ ಕರ್ಸಿ ಕೇಳಿದ್ರೆ ಚೆನ್ನಾಗಿರುತ್ತೆ. ನಾನೊಂದು ಹೇಳ್ತೀನಿ, ಸಿದ್ದರಾಮಯ್ಯ ಅವರ ಅಫಿಡವಿಟ್ ನಾನು ಸ್ಟಡಿ ಮಾಡಿದ್ದೀನಿ. ಸಿದ್ದರಾಮಯ್ಯ ಅವರ ಅಫಿಡವಿಟ್ ಮತ್ತೆ ಅವರ ಫ್ಯಾಮಿಲಿ, ಕುಟುಂಬದ ಆಸ್ತಿ ಮತ್ತೆ ಅವರ ಮಗನ ಅಫಿಡವಿಟ್ ಗಳನ್ನು ನೋಡಿದ್ರೆ ದೇ ಕ್ಯಾನ್ ಅಫೋರ್ಡ್ ಮಿಸ್ಟರ್ ಮನು ಸಿಂಘ್ವಿ ಅಂತ ಅನಿಸ್ತಾ ಇದೆ ನನಗೆ. ಬಟ್ ನಾನು ಹೇಳ್ತೀನಿ, ಸಮಾಜವಾದಿಗಳು ಒರಿಜಿನಲ್ ವೇಯಲ್ಲಿ ದುಡ್ಡು ಮಾಡಬೇಕಂತ ಎಲ್ಲೂ ಇಲ್ಲ. ನಂಬರ್ 1. ನಂಬರ್ 2, RTI ಕಾರ್ಯಕರ್ತರನ್ನು ನೋಡಿದರೆ ನನಗೆ ಐ ವಾಸ್ ಆಲ್ಸೋ ಶಾಕ್ಡ್. ಬಿಕಾಸ್ ನಾನು ಈ ಕಮೆಂಟ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಬಿಕಾಸ್ BJP ಅವರು ಯಾರೋ ಕಮೆಂಟ್ ಮಾಡಿದ್ದಾರೆ ಅಡ್ವೊಕೇಟ್ಗಳ ಫೀಸ್ಗಳ ಬಗ್ಗೆ. ಸೊ ವಿ ಆರ್ ಆಲ್ಸೋ ಸರ್ಪ್ರೈಸ್ಡ್ ವೆನ್ ಸೀನ್ ಸೋ ಮೆನಿ ಅಡ್ವೊಕೇಟ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಟು ಫೈಟ್ ಅಗೇನ್ಸ್ಟ್ ಸಿದ್ದರಾಮಯ್ಯ. ಇದರ ಸ್ಪಾನ್ಸರ್ಸ್ನು ಯಾರು ಇರಬಹುದು ಅನ್ನುವ ಕುತೂಹಲದೊಂದಿಗೆ ಅವರನ್ನ ಒಂದಿನ ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ಕೇಳಿದ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ 30 ಸೆಕೆಂಡ್ ಕನ್ಕ್ಲೂಷನ್. ನಿಮ್ಮ ಹೋರಾಟ ಏನು? ಒಂದೇ ಪ್ರಶ್ನೆ ಇಬ್ಬರಿಗೂ 30 ಸೆಕೆಂಡ್ ಮುಗಿಸ್ಬಿಡಿ ಸರ್. ಈಗ ಇದು ಕಾನೂನು ಹೋರಾಟ ಒಂದು ಭಾಗ. ನಾವು ಮೊನ್ನೆ ಸಿದ್ದರಾಮಯ್ಯನವರು ಪರವಾಗಿ ನಾವೆಲ್ಲ ಎಂಟೈರ್ ಸರ್ಕಾರ, ಎಂಟೈರ್ ಪಕ್ಷ, ಹೈಕಮಾಂಡ್ ಇದೆ ಎಲ್ಲ ಅವ್ರ ಪರವಾಗಿ ನಿಂತಿದ್ದೀವಿ. ಕನ್ನಡಿಗರು ಅವ್ರ ಪರವಾಗಿ ನಿಂತಿದ್ದಾರೆ. ಮೇನ್ ಆಗಿ ಅವ್ರು ಕಾನೂನು ಹೋರಾಟವನ್ನು ಮಾಡ್ತಾರೆ. ಬಿಜೆಪಿ JDS ನ ಷಡ್ಯಂತ್ರ ಇದೆಯಲ್ಲ, ಈ ನಾಗಪುರದ ಷಡ್ಯಂತ್ರ ಇದೆಯಲ್ಲ, ಅದ್ರ ವಿರುದ್ಧ ನಾವು ಬೀದಿನಲ್ಲೂ ಹೋರಾಟ ಮಾಡ್ತೀವಿ, ಜನತಾ ನ್ಯಾಯ ತಗೊಂಡೋಗ್ತೀವಿ. ಆ ರಾಜಕೀಯ ಹೋರಾಟದಲ್ಲಿ ಬಿಜೆಪಿ ಬೆತ್ತಲಾಗುತ್ತೆ. ರತನ್ ಹೇಳಿ. 1.5 ವರ್ಷ ಆಯ್ತು, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಕಾಣ್ತಾ ಇಲ್ಲ ನಮಗೆ. ಅಭಿವೃದ್ಧಿ ಶೂನ್ಯವಾಗಿದೆ. ಅನುದಾನ ಬೇರೆ ಶಾಸಕರು ಬಿಡಿ, ಅವರ ಪಕ್ಷದ ಶಾಸಕರು ಸರ್ ಇರಿ ಸರ್, ಯಾಕೆ ಡಿಸ್ಟರ್ಬ್ ಆಗ್ತಾರೆ? ಟೈಮ್ ಕೊಟ್ಟಿದ್ದಾರೆ ಆಯ್ತಾ. 1.5 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಆನಂತರ ಒಂದೇ ಒಂದು ರೋಡ್ ಆಗಿಲ್ಲ, ಒಂದೇ ಒಂದು ಕೆನಾಲ್ ಆಗಿಲ್ಲ. ಯಾವ ಅಂದರೆ ಗುಂಡಿಗಳು ಹಾಗೆ ಇದೆ. ಮೊನ್ನೆ ಏನೋ ಮುಚ್ಚುತ್ತೀನಿ ಅಂತ ಹೇಳಿದರು, ಆಯಿತಾ. ಆನಂತರ ಅಭಿವೃದ್ಧಿ ಶೂನ್ಯವಾಗಿದೆ. ಭ್ರಷ್ಟಾಚಾರಗಳು ದಿನಕ್ಕೊಂದೊಂದಿದೆ. ಅವ್ರು ದಿನಕ್ಕೊಂದೊಂದು ಇಶ್ಯೂ ಕೊಡ್ತಾ ಇದ್ದಾರೆ ನಿಮಗೆ ಡಿಸ್ಕಸ್ ಮಾಡೋದಕ್ಕೆ, ನಮಗೆ ಹೋರಾಟ ಮಾಡೋದಕ್ಕೋಸ್ಕರ. ಆನಂತರ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೀನಿ. ಆದ್ದರಿಂದಾಗಿ ಈ ಒಂದು ಮಲಗಿರುವಂಥ ಸರ್ಕಾರವನ್ನು
ಎಚ್ಚರಿಸುವಂತ ಕೆಲಸವನ್ನ ನಾವು ಡೈಲಿ ಮಾಡ್ತಾ ಇದ್ದೀವಿ, ಮೋದಿ ಇವಾಗಲೂ ಪತ್ರ- ಮಾಡ್ತಾ ಇದ್ದೇವೆ, ನರೇಂದ್ರ ಮುಂದೂ ಮೋದಿ ಕೂಡ ಸರ್ಕಾರ ಮಾಡ್ಲಿಕ್ಕಿದ್ದೇವೆ. ಆಗಿದೆ. ಆ ನಂತರ ನರೇಂದ್ರ ಮೋದಿ ಸರ್ಕಾರ ಇವರೇನು ಆಗಿದೆ. ಬೆತ್ತಲ ಅಂತ ಹೇಳಿದ್ರಲ್ಲ, ನರೇಂದ್ರ ಇವರ ಮೋದಿ ಸರ್ಕಾರ ಭ್ರಷ್ಟಾಚಾರ ಆಗಿದೆ. ಅಭಿವೃದ್ಧಿ ಶೂನ್ಯತೆಯನ್ನ ಜನರ ಮುಂದೆ ಬೆತ್ತಲಾಗಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ನಟರಾಜ್ ಗೌಡರಿಗೆ, ರತನ್ ರಮೇಶ್ ಪೂಜಾರಿ ಅವರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದಂಥ ಎಂ ಟಿ ನಾಣಯ್ಯ ಅವರಿಗೆ, ಸುನಿಲ್ ಕುಮಾರ್ ಅವರಿಗೆ, ಧೀರಜ್ ಮುನ್ರಾಜ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ಸ್ಪೆಷಲ್ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಒಟ್ಟಾರೆ ಕಾನೂನಾತ್ಮಕ ಕ್ರಿಯೆಗಳು ಏನೇನಾಗ್ತಾ ಇದೆ ಆಗಲಿ, ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಅದೊಂದೇ ಸದ್ಯಕ್ಕಿರುವಂಥ ಆಪ್ಷನ್. ರಾಜಕೀಯ ಡೆವಲಪ್ಮೆಂಟ್ಗಳ ಜೊತೆಗೆ ಕರ್ನಾಟಕದಲ್ಲಿ ಜನಸಾಮಾನ್ಯರಿದ್ದಾರೆ ಅನ್ನೋದನ್ನು ಸರ್ಕಾರ, ವಿಪಕ್ಷ ಎಲ್ಲರೂ ಕೂಡ ನೆನಪಿಟ್ಕೊಳ್ಳಿ ಅನ್ನುವ ಕಾಳಜಿ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.